ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ಅಪ್ಪ, ತಂದೆಯಾದ ದೇವರೇ, ನಿಮಗೆ ವಂದನೆಗಳಪ್ಪ. ಏಸಯ್ಯ, ನಿಮಗೆ ವಂದನೆಗಳು ಅಪ್ಪ. ಪವಿತ್ರಾತ್ಮ ದೇವರೇ, ನಿಮಗೆ ವಂದನೆಗಳಪ್ಪ. ದೇವರೇ, ಸಂಪೂರ್ಣವಾಗಿ ಕರ್ತನೆ, ಈ ಉಪವಾಸ ಪ್ರಾರ್ಥನೆ 28ನೇ ದಿನದಲ್ಲಿ ಕರ್ತನೆ, ನೀವು ನಮ್ಮೊಟ್ಟಿಗೆ ಮಾತನಾಡಪ್ಪ. ಸಂಪೂರ್ಣವಾಗಿ ಕರ್ತನೆ, ಅಲ್ಪನು ಅಯೋಗ್ಯನಾಗಿರುವಂಥ ನನ್ನ ಸಂಗಡ ನೀವು ಮಾತನಾಡಪ್ಪ ದೇವರು. ನಿಜವಾಗಲೂ ಕರ್ತನ ದೇವರು, ನಾವು ಅಯೋಗ್ಯರಪ್ಪ ದೇವರು, ಅಲ್ಪರೇ ಅಪ್ಪ ದೇವರೇ, ದೀನರೇ ಅಪ್ಪ ದೇವರೇ, ದರಿದ್ರರೇ ಅಪ್ಪ ದೇವರೇ. ಆದರೆ ಕರ್ತನೆ, ನಮ್ಮೊಟ್ಟಿಗೆ, ನಮ್ಮ ಹೃದಯಗಳೊಟ್ಟಿಗೆ ನೀವು ಮಾತನಾಡಪ್ಪ. ನೀವು ಮಾತನಾಡುವಂಥ ಮಾತುಗಳು, ನಿಮ್ಮ ಮಾತುಗಳು ಕರ್ತನೆ, ನಿಮ್ಮ ವಾಕ್ಯವು ಕರ್ತನೆ ನಮ್ಮ ಹೃದಯಗಳಲ್ಲಿ ನಾಟಲ್ಪಟ್ಟು ಕರ್ತನೆ, ಅದು 100ರಷ್ಟು ಫಲಿಸುವ ಹಾಗೆ ನೀವು ಸಹಾಯ ಮಾಡಿಪ್ಪ ದೇವರು. ಸಂಪೂರ್ಣವಾಗಿ ಕರ್ತನೆ, ನನ್ನನ್ನು ಮರೆ ಮಾಡಿ ಕರ್ತನೆ, ನೀವು ಮಾತನಾಡಿ, ನೀವು ಮಹಿಮೆ ಹೊಂದಿಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪವಿತ್ರಾತ್ಮ ದೇವರು ನಮಗೆ ಕೊಟ್ಟಿರುವಂತಹ ಅಂಶ ವಿಧೇಯತೆ ಎಂಬುದಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಯಾರಾದ್ರೂ ಒಬ್ಬರು ಓದುವುದಾದರೆ ನಾವು ಕೇಳೋಣ. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಹಲ್ಲೆಲೂಯಾ. ಹೀಗೆ ಆತನು ಮಗನಾಗಿದ್ದರು. ಯೇಸು ಕ್ರಿಸ್ತನ ತಂದೆಯಾದ ದೇವರಿಗೆ ಮಗನೇ, ಒಬ್ಬನೇ ಮಗನು. ಯೇಸು ಕ್ರಿಸ್ತನನ್ನು ಹೊರತುಪಡಿಸಿದರೆ ತಂದೆಗೆ ಮಕ್ಕಳಿಲ್ಲ. ಇರುವಂತ ಒಬ್ಬನೇ ಮಗನು. ಆತನು ತನ್ನ ತಂದೆಯಾದ ದೇವರಿಗೆ ಮಗನಾಗಿದ್ದರೂ ಆತನು ಅನುಭವಿಸಿದ ಬಾಧೆಗಳಿಂದ ಯೇಸು ಕ್ರಿಸ್ತನ ವಿಧೇಯತೆಯನ್ನು ಕಲಿತುಕೊಂಡಿದ್ದಾನೆ. ದೇವರ ವಾಕ್ಯವನ್ನು ಕೇಳ್ತಾ ಇರುವಂತಹ ಪ್ರಿಯ ದೇವರ ಜನಾಂಗವೇ, ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಾವು ಹಾದು ಹೋಗುತ್ತಿರುವಂತಹ ಮಾರ್ಗಗಳಲ್ಲಿ ಅನೇಕ ಸಾರಿ ನಾವು ನಮ್ಮ ಇಕ್ಕಟ್ಟಿನ ಸಮಯಗಳಲ್ಲಿ, ನಮ್ಮ ಅನಾನುಕೂಲವಾಗಿರುವಂತಹ ಸಮಯಗಳಲ್ಲಿ ಕೂಡ ನಾವು ಯಾವುದನ್ನು ಕಲಿತುಕೊಳ್ತಾ ಇದ್ದೀವಿ? ಯೇಸು ಕ್ರಿಸ್ತನು ಇರುವಂತ ಒಬ್ಬನೇ ಮಗನು, ತನ್ನ ತಂದೆಯಾದ ದೇವರಿಗೆ ಆ ಒಬ್ಬನೇ ಮಗನು ಆತನು ಅನುಭವಿಸಿರುವಂತಹ ಬಾಧೆಗಳಿಂದ ವಿಧೇಯತೆಯನ್ನು ಕಲಿತುಕೊಳ್ತಾ ಇದ್ದಾನೆ. ವಿಧೇಯತೆ ಎನ್ನುವುದು ಕ್ರೈಸ್ತವ್ಯ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ಅಂಶ. ಅದು ಮೊದಲನೇ ಆದಾಮನಿಂದ ಹಿಡಿದು ಕಡೆಯ ಆದಾಮ ಎಂದು ಎನಿಸಿಕೊಂಡಿರುವ ಯೇಸು ಕ್ರಿಸ್ತನವರೆಗೂ ಕೂಡ. ಈ ಒಂದು ಸಮಯದಲ್ಲಿ ಅನೇಕ ಭಕ್ತರನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ದೇವರಿಗೆ ವಿಧೇಯತೆ ತೋರಿಸಿ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಂಡಿರುವುದು. ಈ ಒಂದು ಸಮಯದಲ್ಲಿ ವಿಧೇಯತೆ ಎಂದರೆ ದೇವರ ಮಾತಿಗೆ ಒಳಪಡುವುದೇ ವಿಧೇಯತೆ. ನಾವು ದೇವರಿಗೆ ಯಾವ ರೀತಿಯಲ್ಲಿ ವಿಧೇಯತೆ ತೋರಿಸ್ಬೇಕು ಗೊತ್ತಾ? ದೇವರ ಮಾತು ಕೇಳಿದ್ರೆ ಸಾಕು, ಅದೇ ವಿಧೇಯತೆ. ದೇವರ ಮಾತುಗಳನ್ನು ಕೈಕೊಂಡು ನಡೆದರೆ ಸಾಕು, ಅದೇ ವಿಧೇಯತೆ. ದೇವರ ಆಜ್ಞೆಗೆ ಒಳಪಟ್ಟು ನಡೆದರೆ ಅದೇ ವಿಧೇಯತೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನವನ್ನು ಒಂದು ಸಾರಿ ಓದೋಣ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಇನ್ನು ಮುಂದೆ ಓದೋಣ. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಹಲ್ಲೆಲೂಯಾ. ಸೊಲೊಮೋನನ ಎಂಬ ಭಕ್ತನು ಬರೆಯುತ್ತಾ ಇದ್ದಾನೆ 3ನೇ ಅಧ್ಯಾಯ 5ನೇ ವಚನದಲ್ಲಿ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗಿರು ಎಂಬುದಾಗಿ. ನಮ್ಮ ಎಲ್ಲ ನಡವಳಿಕೆಯಲ್ಲಿ, ನಮ್ಮ ಸ್ವಭಾವದಲ್ಲಿ, ನಮ್ಮ ಸ್ವರೂಪದಲ್ಲಿ, ಎಲ್ಲಾ ವಿಷಯಗಳಲ್ಲೂ ನಾವು ದೇವರ ಚಿತ್ತಕ್ಕೆ ವಿಧೇಯರಾಗಿರಬೇಕು. ಅನೇಕ ಸಾರಿ ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ತೇವೆ. ಅನೇಕ ಸಾರಿ ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಜ್ಞಾನ, ನಮ್ಮ ಸ್ವಂತ ಆಲೋಚನೆಗಳನ್ನು, ಅನೇಕ ಸಾರಿ ನಮ್ಮ ಅನುಭವವನ್ನು ಆಧಾರ ಮಾಡಿಕೊಳ್ತೀವಿ. ಆದರೆ ಸೊಲೊಮೋನ ಎಂಬ ಭಕ್ತನೇ ಹೇಳ್ತಾ ಇದ್ದಾನೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ದೇವರ ಮೇಲೆ ಪೂರ್ಣವಾಗಿ ಭರವಸೆವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗಿರುವುದಾಗಿ. ಅನೇಕ ಭಕ್ತರು ಸತ್ಯವೇದದಲ್ಲಿ ಇದ್ದಾರೆ. ಆದಿಕಾಂಡ 6ನೇ ಅಧ್ಯಾಯ 8ನೇ ವಚನ ಮತ್ತು 9ನೇ ವಚನ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಜಲಪ್ರಳಯ ಬರುತ್ತೆ. 5ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ದೇವರು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಯಾಕೆಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದನು. ಆದರೆ ನಾವು ಮಾಡುವಂತ ಆಲೋಚನೆಗಳೆಲ್ಲ ಕೆಟ್ಟವುಗಳು ಆಗಿದ್ದು ಎಂಬುದಾಗಿ ದೇವರು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ನಮ್ಮನ್ನು ಸೃಷ್ಟಿ ಮಾಡಿದ್ದಕ್ಕೆ. ಜಲಪ್ರಳಯದಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಆದರೆ ಆ ಜಲ ಪ್ರಳಯದಲ್ಲೂ ಕೂಡ ಸಂಪೂರ್ಣವಾಗಿ ನಾಶ ಮಾಡಿದಾಗಲೂ ಒಬ್ಬ ವ್ಯಕ್ತಿಯ ಮೇಲೆ ದೇವರ ಕರುಣೆ ಬರುತ್ತೆ.
ಆ ವ್ಯಕ್ತಿ ಹೆಸರೇನು ಗೊತ್ತಾ? ನೋಹನು ಎಂಬುದಾಗಿ. ಆದಿಕಾಂಡ 6ನೇ ಅಧ್ಯಾಯ 8-9 ವಚನಗಳನ್ನು ನಾವು ನೋಡುವುದಾದರೆ, ಆದರೆ ನೋಹನಿಗೆ ಹಾ. ಯೆಹೋವನ ದಯವು ದೊರಕಿತು. ಹಲ್ಲೆಲೂಯಾ. ಹಾ, ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು. ಹಲ್ಲೆಲೂಯಾ. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಹಲ್ಲೆಲೂಯಾ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಡಿದಾಗ ಜಲಪ್ರಳಯದಲ್ಲಿ ಎಲ್ಲವೂ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಆದ್ರೆ ದೇವರು ನೋಹನನ್ನು ಜ್ಞಾಪಕ ಮಾಡಿಕೊಳ್ತಾರೆ. ಯಾಕೆಂದರೆ ನೋಹನು ನೀತಿವಂತನು, ಆ ಕಾಲದಲ್ಲಿ ನೋಹನ ಅವರ ಕಾಲದಲ್ಲಿ ಆತನು ತಪ್ಪಿಲ್ಲದವನು ಆಗಿದ್ದನು. ಆ ಒಂದು ಸಮಯದಿಂದ ನೋಹನ ಮೇಲೆ ದೇವರ ಕರುಣೆ ಬಂತು. ಈ ಒಂದು ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ನೋಹನು ದೇವರ ಮಾತಿಗೆ ವಿಧೇಯನಾಗಿದ್ದನು. ನೋಹನು ತನ್ನ ಜೀವಿತದಲ್ಲಿ, ತನ್ನ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗಿದ್ದನು. ಎಲ್ಲಾ ವಿಷಯಗಳಲ್ಲಿ ದೇವರ ಮಾತನ್ನು ಕೇಳುವುದರಲ್ಲಿ ಆತನು ವಿಧೇಯನಾಗಿದ್ದನು. ಆ ಒಂದು ಕಾರಣದಿಂದ ಜಲಪ್ರಳಯದಲ್ಲಿ ಎಲ್ಲವೂ ನಾಶವಾದರೂ ದೇವರ ಮಾತಿಗೆ ಒಳಪಟ್ಟ ನೋಹನು ದೇವರ ಕರುಣೆಯನ್ನು ಹೊಂದಿಕೊಂಡ. ದೇವರ ಮಾತಿಗೆ ಒಳಪಟ್ಟು ದೇವರ ಮಾತಿಗೆ ವಿಧೇಯನಾಗಿರುವಂತಹ ನೋಹನನ್ನು ಕುರಿತು ದೇವರ ಒಂದು ಮಾತು ಹೇಳ್ತಾರೆ. ಆದಿಕಾಂಡ 6ನೇ ಅಧ್ಯಾಯ 22ನೇ ವಚನ. ನೋಹನಿಗೆ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನೆಂಬುದಾಗಿ. ದೇವರು ನೋಹನಿಗೆ ಅಪ್ಪಣೆ ಕೊಡ್ತಾರೆ, ಒಂದು ನಾವೇನು ಕಟ್ಟಿ ಎಂಬುದಾಗಿ ಅಪ್ಪಣೆ ಕೊಡ್ತಾರಷ್ಟೇ. ಆದರೆ ನೋಹನು ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ಮಾಡ್ತಾನೆ. ಕಾರಣ ಏನು ಗೊತ್ತಾ? ನೋಹನು ದೇವರಿಗೆ ವಿಧೇಯತೆಯನ್ನು ತೋರಿಸುವನು. ನೋಹನು ದೇವರ ಚಿತ್ತಕ್ಕೆ ಒಳಪಡುವಂತ ಮನುಷ್ಯನಾಗಿದ್ದ. ನೋಹನು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ ಆತನು ಆಸಕ್ತನಾಗಿದ್ದ. ಆ ಒಂದು ಕಾರಣದಿಂದ ದೇವರು ನೋಹನಿಗೆ ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದ್ದಾನೆ. ಈ ಒಂದು ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ಉಪವಾಸ ಪ್ರಾರ್ಥನೆ 28ನೇ ದಿನದಲ್ಲಿ ಪವಿತ್ರಾತ್ಮ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಂತ ಮಾತು, ನಾವು ದೇವರಿಗೆ ವಿಧೇಯರಾಗಿರಬೇಕು. ಆದರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ರಿಂದ 23 ವಚನಗಳು ಮತ್ತು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 27 ವಚನಗಳು. ಒಬ್ಬ ಐಶ್ವರ್ಯವಂತನು ಯೇಸುವಿನ ಪಾದಗಳ ಹತ್ರ ಓಡಿ ಬಂದ್ಬಿಟ್ಟು, ಒಳ್ಳೆ ಬೋಧಕನೇ, ನಾನು ಪರಲೋಕ ರಾಜ್ಯವನ್ನು ಪಡೆಯಬೇಕಾದ್ರೆ ಯಾವ ರೀತಿ ಪಡಬೇಕಂತಾರೆ. ಆದ್ರೆ ದೇವರು ಹೇಳ್ತಾರೆ, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಎಂಬುದಾಗಿ ಹೇಳ್ತಾರೆ. ಆದ್ರೆ ಐಶ್ವರ್ಯವಂತನು, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ ಎಂಬುದಾಗಿ. ಆದ್ರೆ ದೇವರು ಒಂದು ಮಾತು ಹೇಳ್ತಾರೆ, ನಿನಗೆ ಒಂದೇ ಒಂದು ಕಡಿಮೆ ಆಗಿದೆ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು ಎಂಬುದಾಗಿ. ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವನು ಬಹಳ ಐಶ್ವರ್ಯವಂತನಾಗಿದ್ದನು ಎಂಬುದಾಗಿ. ಎಲ್ಲವೂ ಕರೆಕ್ಟ್ ಆಗಿದೆ, ಎಲ್ಲವೂ ಚೆನ್ನಾಗಿ ಮಾಡ್ತಾ ಇದ್ದಾನೆ, ದೇವ್ರ ಚಿತ್ತಕ್ಕೆ ವಿಧೇಯನಾಗಿದ್ದಾನೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ಇದ್ದಾನೆ, ದೇವರನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಒಳ್ಳೆ ಬೋಧಕನೆಂಬುದಾಗಿ ಒಳ್ಳೆ ಮಾತನ್ನು ಕೇಳಿದ್ದಾನೆ. ಆದ್ರೆ ಯೇಸು ಮಾತು ಹೇಳ್ತಾ ಇದ್ದಾರೆ, ಎಲ್ಲವೂ ಸರಿಯಾಗಿದೆ, ಆದ್ರೆ ಒಂದೇ ಒಂದು ಕಡಿಮೆ ಆಗಿದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು ಎಂಬುದಾಗಿ ದೇವರು ವಿಧೇಯತೆಯನ್ನು ಕಲಿಸ್ತಾ ಇದ್ದಾರೆ. ಆದ್ರೆ ಈ ಒಬ್ಬ ಐಶ್ವರ್ಯವಂತನಿಗೆ ಆ ವಿಧೇಯತೆಯನ್ನು ಅಂಗೀಕಾರ ಮಾಡುವಂತ ಹೃದಯ ಆತನಿಗಿಲ್ಲ. ಆ ಐಶ್ವರ್ಯವಂತನ ಹಾಗೆ ಎಂಟು ದಿನಗಳಲ್ಲಿ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ಕೂಡ ತಂದೆ ತಾಯಿಗಳನ್ನ ಸನ್ಮಾನಿಸ್ತೇವೆ, ನಾವು ನರಹತ್ಯೆ ಮಾಡಲ್ಲ, ವ್ಯಭಿಚಾರ ಮಾಡಲ್ಲ, ಕಳ್ಳತನ ಮಾಡಲ್ಲ, ಕೆಟ್ಟ ಆಲೋಚನೆಗಳು ಮಾಡಲ್ಲ, ಮತ್ತೊಬ್ಬರ ಮನೆಯನ್ನು ಆಶಿಸಲ್ಲ. ಆದರೆ ದೇವರ ಮಾತಿಗೆ ಒಳಪಟ್ಟು ನಡೆಯುತ್ತಾ ಇದ್ದೇವೆ. ಒಂದು ಸಮಯದಲ್ಲಿ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಆತನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಯೇಸು ಸ್ವಾಮಿಯ ಮಾತನ್ನು ಉಲ್ಲಂಘನೆ ಮಾಡ್ತಾರೆ. ಯೇಸು ಸ್ವಾಮಿ ಮಾತಿಗೆ ವಿಧೇಯನಾಗಲಿಲ್ಲ. ಆ ಒಂದು ಕಾರಣ ಅವನು ಬಹಳ ಐಶ್ವರ್ಯವಂತನಾಗಿರುವುದರಿಂದ ಅವನ ಮೋರೆ ಬಾಡಿ ಹೋಗಿತ್ತು ಎಂಬುದಾಗಿ, ಅವನ ಮುಖ ಓರೆ ಮಾಡಿಕೊಂಡು ಆತನು ಬಹಳ ನೋವು ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಈ ಲೋಕದಲ್ಲಿ ನಿನಗೆ ಐಶ್ವರ್ಯ ಇರಬಹುದು, ಆಸ್ತಿ ಇರಬಹುದು, ಅಂತಸ್ತಿರಬಹುದು, ಆದರೆ ದೇವರಿಗೆ ವಿಧೇಯತೆ ತೋರಿಸುವಂತ ಮನಸ್ಸು ನಿನ್ನಲ್ಲಿ ಇಲ್ಲ ಅಂದ್ರೆ ಅದು ಯಾವ ಕೆಲಸಕ್ಕೂ ಬರುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಅವನು ಐಶ್ವರ್ಯವಂತನೇ, ದೇವರ ಚಿತ್ತಕ್ಕೆ ವಿಧೇಯತೆ ತೋರಿಸಬೇಕೆಂಬುದಾಗಿ ದೇವರ ಪಾದಗಳಿಗೆ ಬಂದಿರುವಂತವನೇ, ಆದರೆ ದೇವರ ಒಂದೇ ಒಂದು ಮಾತಿಗೆ ಒಳಪಡ್ತಾ ಇಲ್ಲ, ದೇವರಿಗೆ ಒಂದೇ ಒಂದು ಮಾತಿಗೆ ವಿಧೇಯನಾಗ್ತಾ ಇಲ್ಲ. ಆ ಒಂದು ಕಾರಣದಿಂದ ಅವನು ಪರಲೋಕಕ್ಕೆ ಹೋಗುವುದಿಲ್ಲ. ಈ ಒಂದು ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾವು ದೇವರಿಗೆ ವಿಧೇಯತೆಯನ್ನು ತೋರಿಸುವಂತಹವರಾಗಿರಬೇಕು. ಆದರೆ ನ್ಯಾಯಸ್ಥಾಪಕರು 11ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಯೆಪ್ತಾಹ ಎಂಬುದಾಗಿ.
ಆ ವ್ಯಕ್ತಿ ಗಿಲ್ಯಾದ್ಯನವನಾದ ಯೆಫ್ತಾಹನು ಎಂಬುದಾಗಿ ಆತನನ್ನು ಕರೆಯುತ್ತೇನೆ. ಅಮ್ಮೋನಿಯರ ಮೇಲೆ ಯುದ್ಧಕ್ಕೆ ಹೋದಾಗ ಅಮ್ಮೋನಿಯರನ್ನ ಸೋಲಿಸ್ತಾನೆ. ಈ ಗಿಲ್ಯಾದ್ಯನಾದ ಯೆಫ್ತಾಹನು ದೇವರಿಗೆ ಕೊಡುವಂತ ಒಂದೇ ಒಂದು ಮಾತಿನಿಂದ ದೇವರಿಗೊಂದು ಮಾತು ಕೊಡ್ತಾನೆ, ನೀವು ನನಗೆ ಅಮ್ಮೋನಿಯರ ಮೇಲೆ ನನಗೆ ಜಯವನ್ನು ಕೊಟ್ರೆ ನಾವು ನಮ್ಮ ಮನೆಯಿಂದ ಬರುವಂತ ಮೊದಲನೇ ಪ್ರಾಣಿಯನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ ಎಂಬುದು. ದೇವರು ಅಮ್ಮೋನಿಯರ ಮೇಲೆ ಯೆಫ್ತಾಹನಿಗೆ ಜಯವನ್ನು ಕೊಡ್ತಾರೆ. ಬರ್ತಾ ಇರುವಾಗ ಆ ಮನೆಯಿಂದ ಬಂದಂತ ಒಂದು ಪ್ರಾಣಿ ಯಾವುದು ಗೊತ್ತಾ? ಆತನಿಗಿರುವಂತ ಒಂದೇ ಮಗಳು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆ ಮಗಳು ಕೂಡ ಪುರುಷನನ್ನು ಅರಿಯದವಳು ಎಂಬುದಾಗಿ. ನೀನು ನಿಜವಾಗಲು ದೇವರನ್ನು ಪ್ರೀತಿಸುವವರಾದರೆ, ಆ ಯೆಫ್ತಾಹನು ದೇವರಿಗೆ ಕೊಟ್ಟಿರುವಂತ ಒಂದೇ ಒಂದು ಮಾತಿನಿಂದ, ದೇವರಿಗೆ ವಿಧೇಯನಾಗಿರುವಂತಹ ಕಾರಣದಿಂದ ತನ್ನ ಮಗಳನ್ನಾದರೂ ಕಳೆದುಕೊಂಡನೆ ಹೊರತು ದೇವರ ಮಾತನ್ನು, ದೇವರ ಆಜ್ಞೆಯನ್ನು ಉಲ್ಲಂಘಿಸಿಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ವಿಧೇಯತೆ ತೋರಿಸುವುದು ಎಂದರೆ ತ್ಯಾಗ ಮಾಡುವುದೆಂಬುದು. ಯೆಫ್ತಾಹನು ಯಾವ ರೀತಿ ವಿಧೇಯತೆ ತೋರಿಸ್ತಾ ಇದ್ದಾನೆ ಗೊತ್ತಾ? ಇರುವಂತ ಒಬ್ಬಳೇ ಮಗಳನ್ನು ಸಮರ್ಪಣೆ ಮಾಡಿ ದೇವರಿಗೆ ವಿಧೇಯತೆ ತೋರಿಸ್ತಾ ಇದ್ದಾನೆ. ಈ ಒಂದು ಸಮಯದಲ್ಲಿ ದೇವರನ್ನು ಪ್ರೀತಿ ಮಾಡ್ತಿರುವಂತ ನಮ್ಮ ತ್ಯಾಗ ಏನು? ಇರುವಂತ ಒಂದೇ ಮಗನು ಅಬ್ರಹಾಮನು ಅದೇ ರೀತಿಯಲ್ಲಿ ಮಾಡಿದರು. ಇರುವಂತ ಒಬ್ಬನೇ ಮಗನನ್ನು ವಧಿಸುವುದಕ್ಕೆ ಆತನು ಹಿಂಜರಿಲಿಲ್ಲ. ಕಾರಣ ಏನೆಂದರೆ ಯೇಸುಸ್ವಾಮಿಗೆ ವಿಧೇಯನಾಗಿದ್ದನು ಅಬ್ರಹಾಮನಾಗಿ ಯೆಫ್ತಾಹನು ಕೂಡ ದೇವರ ಮಾತಿಗೆ ವಿಧೇಯನಾಗಿ, ದೇವರ ಮಾತಿಗೆ ಒಳಪಟ್ಟು, ದೇವರನ್ನು ಪ್ರೀತಿಸುವಂತ ಕಾರಣದಿಂದ, ದೇವರಿಗೆ ವಿಧೇಯತೆಯನ್ನು ತೋರಿಸುವಂತ ಕಾರಣದಿಂದ ಇರುವಂತ ಒಬ್ಬಳೇ ಮಗಳನ್ನು ಸಮರ್ಪಣೆ ಮಾಡಿದ್ದಾನೆ. ಈ ಒಂದು ಸಮಯದಲ್ಲಿ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಅನೇಕ ಸಾರಿ ನಾವು ದೇವರಿಗೆ ಹೇಳ್ತಾ ಇರ್ತೇವೆ, ದೇವರೇ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ, ದೇವರೇ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ, ದೇವರೇ ನಾನು ನಿನ್ನನ್ನು ಆರಾಧಿಸ್ತೀನಿ, ದೇವರೇ ನಾನು ನಿನ್ನ ಚಿತ್ತವನ್ನು ಮಾಡ್ತೀನಿ, ದೇವರೇ ನಾನು ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀನಿ ಎಂಬುದಾಗಿ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಎಂಬುದಾಗಿ. ಒಬ್ಬನ ಅವಿಧೇಯತ್ವದಿಂದ, ಆದಿಕಾಂಡದಲ್ಲಿ ಆದಾಮನ ಅವಿಧೇಯತ್ವದಿಂದ ಯಾವ ರೀತಿಯಲ್ಲಿ ಎಲ್ಲರೂ ಪಾಪಿಗಳಾದರು, ಅದೇ ಒಬ್ಬ ನೀತಿವಂತರಾಗಿರುವಂತಹ ಯೇಸು ಕ್ರಿಸ್ತನಿಂದ ನಾವೆಲ್ಲರೂ ನೀತಿವಂತರಾಗಿದ್ದೇವೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳ್ತಾ ಇರುವಂತಹ ಪ್ರಿಯ ದೇವರ ಮಕ್ಕಳೇ, ಒಬ್ಬನ ಅವಿಧೇಯತೆ, ಆದಾಮನ ಮಾಡಿರುವಂತ ಒಂದೇ ಒಂದು ಅವಿಧೇಯತೆಯಿಂದ ಲೋಕವೆಲ್ಲ ಸಂಪೂರ್ಣವಾಗಿ ಪಾಪಿಗಳು ಎಂಬುದಾಗಿ ಕರೆಯಲ್ಪಟ್ಟರು. ಆದರೆ ಒಬ್ಬನ ಯೇಸು ಕ್ರಿಸ್ತನ ವಿಧೇಯತೆಯಿಂದ ನಾವೆಲ್ಲರೂ ನೀತಿವಂತರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ನಾವು ಅನೇಕ ಸಾರಿ ದೇವರೊಟ್ಟಿಗೆ ಬರ್ತೇವೆ, ದೇವರೇ ನಾನು ನಿನ್ನನ್ನು ಸಂತೋಷಪಡಿಸ್ತೇನೆ, ನಾನು ನಿನ್ನನ್ನು ಸಂತೋಷಪಡಿಸ್ತೇನೆ, ನಾನು ನಿನ್ನ ಚಿತ್ತವನ್ನು ಮಾಡ್ತೇನೆ ಎಂಬುದಾಗಿ. ದೇವರ ನಿಜವಾದ ಸಂತೋಷ ಏನು ಗೊತ್ತು? ದೇವರಿಗೆ ಹೆಚ್ಚಾದ ಸಂತೋಷ ಯಾವುದು ಗೊತ್ತಾ? ಓದೋಣ ನಾವು 3ನೇ ಯೋಹಾನ 4ನೇ ವಚನವನ್ನು ನಾವು ನೋಡೋಣ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ, ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗಂತೆ ತನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುತ್ತಾರೆಂದು ಕೇಳಿದ್ರೆ ಸಾಕಂತೆ, ಅದಕ್ಕಿಂತ ಹೆಚ್ಚಾದ ಸಂತೋಷ ಬೇರೆದೇ ಇರುವಂತೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತಹ ನಾವುಗಳು ನೀತಿವಂತರಾಗಿದ್ದೇವೆ. ನಿಜವಾಗಲೂ ನಾವು ನೀತಿಯನ್ನು ಅನುಸರಿಸ್ತಾ ಇದ್ದೇವೆ? ನಿಜವಾಗಲೂ ಅಂದು ಯೇಸು ಕ್ರಿಸ್ತನನ್ನು ರೋಮ್ ಸಾಮ್ರಾಜ್ಯದವರು ಶಿಲುಬೆಗೆ ಹಾಕಿದ್ರು. ಕಾರಣ ಏನ್ ಗೊತ್ತಾ? ಯೇಸು ಕ್ರಿಸ್ತನ ತಂದೆಯ ಚಿತ್ತಕ್ಕೆ ವಿಧೇಯನಾಗಿದ್ದ, ತನ್ನ ತಂದೆಯ ಮಾತಿಗೆ ವಿಧೇಯತೆ ತೋರಿಸುವಂತವನಾಗಿದ್ದ. ಆ ಒಂದು ಕಾರಣದಿಂದ ರೋಮ್ ಸಾಮ್ರಾಜ್ಯದವರು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ್ರು. ಅವರಾದ್ರೆ ಒಂದು ಸಾರಿ ಮಾತ್ರ ಶಿಲುಬೆಗೆ ಹಾಕಿದ್ದಾರೆ. ಈ ಒಂದು ಸಮಯದಲ್ಲಿ ದಿನ ಬೆಳಗಾದ್ರೆ ನೀನು ಎಷ್ಟು ಸಾರಿ ಯೇಸುವನ್ನು ಶಿಲುಬೆಗೆ ಹಾಕ್ತೀಯ? ನಿನ್ನ ಕ್ರಿಯೆಗಳಿಂದ, ನಿನ್ನ ಆಲೋಚನೆಗಳಿಂದ, ನಿನ್ನ ಶರೀರ ಕ್ರಿಯೆಗಳಿಂದ, ನಿನ್ನ ಸ್ವಂತ ಆಲೋಚನೆಗಳಿಂದ, ನಿನ್ನ ಸ್ವಂತ ಜ್ಞಾನದಿಂದ, ನಿನ್ನ ಸ್ವಂತ ಬಲದಿಂದ, ನಿನ್ನ ಸ್ವಂತ ಅನುಭವದಿಂದ ದಿನಕ್ಕೆ ಎಷ್ಟು ಸಾರಿ ಯೇಸುವನ್ನು ಶಿಲುಬೆಗೆ ಹಾಕ್ತಾ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ದೇವರ ಆತ್ಮನು ಹೇಳ್ತಿರುವಂತ ಮಾತು ಒಂದೇ. ಈ ಉಪವಾಸ ಪ್ರಾರ್ಥನೆ 28ನೇ ದಿನದಲ್ಲಿ ನೀನು ದೇವರ ಚಿತ್ತಕ್ಕೆ ವಿಧೇಯನಾಗಿರುವುದಾಗಿ ದೇವರ ಆತ್ಮನು ಹೇಳ್ತಾ ಇದ್ದಾನೆ. ವಿಧೇಯತೆ ಅಂದ್ರೆ ಏನು ಗೊತ್ತಾ? ವಿಧೇಯತೆಯು ಒಬ್ಬ ವ್ಯಕ್ತಿ ಮಾಡುವ ಅತಿ ದೊಡ್ಡದಾದ ಮತ್ತು ಉಚಿತವಾದ ತೀರ್ಮಾನವಾಗಿದೆ ದೇವರಿಗಾಗಿ.
ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಒಬ್ಬ ವ್ಯಕ್ತಿ ಮಾಡುವ ಉಚಿತವಾದ ಮತ್ತು ದೊಡ್ಡದಾದ ತೀರ್ಮಾನವೇ ವಿಧೇಯತೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಓದೋಣ. ನಮ್ಮೆಲ್ಲರ ದೋಷ ಫಲಗಳ ನಿಮಿತ್ತ ಆತನ ಬಾಧೆಗೆ ಒಳಗಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡನೆಂಬುದಾಗಿ. ನಿಜವಾಗಲೂ ನಮ್ಮನ್ನ ಸಂಪೂರ್ಣವಾಗಿ ಯಾವಾಗ ಯೇಸು ಕ್ರಿಸ್ತನ ಪ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನ ತಗ್ಗಿಸಿಕೊಳ್ತೇವೆ, ಆಗ ಮಾತ್ರ ನಾವು ವಿಧೇಯತೆಯನ್ನು ಕಲಿತುಕೊಳ್ತೇವೆ. ದೇವರಾದ್ರೆ ತಾನು ಅನುಭವಿಸಿದಂತ ಬಾಧೆಗಳಿಂದ ವಿಧೇಯತೆಯನ್ನು ಕಲಿತುಕೊಂಡನು. ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ನಮ್ಮೆಲ್ಲರ ದೋಷ ಫಲಗಳ ನಿಮಿತ್ತ, ನಮ್ಮೆಲ್ಲರ ಶಾಪಗಳ ನಿಮಿತ್ತ ಆತನು ಬಾಧೆಗೆ ಒಳಗಾಗಿ ತನ್ನಂತಾನು ಆ ಶಿಲುಬೆಯಲ್ಲಿ ಕೂಡ ತನ್ನಂತಾನು ತಗ್ಗಿಸಿಕೊಂಡಿದ್ದಾನೆ. ಈ ಲೋಕದಲ್ಲಿ ತಗ್ಗಿಸಿಕೊಳ್ಳುವವರು ಮಾತ್ರ ವಿಧೇಯತೆಯನ್ನು ಕಲಿತುಕೊಳ್ತಾರೆ. ಒಂದು ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ಆತನು ಆ ಶಿಲುಬೆಯಲ್ಲಿ ಪ್ರಾಣ ಹೋಗುವಂತ ಸಮಯದಲ್ಲೂ ಕೂಡ ಆತನು ಮಾಡಿರುವಂತ ಕೆಲಸ ಏನು ಗೊತ್ತಾ? ತನಗೆ ಬಾಧೆ ಇದೆ, ವೇದನೆ ಇದೆ, ಶೋಧನೆ ಇದೆ, ನೋವಿದೆ, ಇಕ್ಕಟ್ಟಿದೆ, ಹಿಂಸೆ, ಅವಮಾನ, ಇವೆಲ್ಲದರಲ್ಲಿ ಆತನ ಬಾಯಿ ತೆರೆಯಲಿಲ್ಲ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನ ಬಿ ಭಾಗವನ್ನು ನಾವು ನೋಡೋಣ. Second Corinthians chapter 12 verse 11. ನಾನು ಹೀಗೆ ಬರೆದ ಬುದ್ಧಿಹೀನನಾದನು, ಅದಕ್ಕೆ ನೀವೇ ನನ್ನನ್ನು ಬಲವಂತ ಮಾಡಿದಿರಿ. ನಿಮ್ಮಿಂದಲೇ ನನಗೆ ಹೊಗಳಿಕೆಯೂ ಉಂಟಾಗಬೇಕಿದ್ದಿತ್ತು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನದ ಬಿ ಭಾಗ. ನಾನು ಕೇವಲ ಅಲ್ಪನಾದರೂ ಹಲ್ಲೆಲೂಯಾ. ಸಾಕು. ಅಪೊಸ್ತಲನಾಗಿರುವಂತ ಪೌಲನು ಹೇಳ್ತಾ ಇದ್ದಾನೆ, ನಾನು ಕೇವಲ ಅಲ್ಪನಾದರೂ ಎಂಬುದಾಗಿ. 3 ಸಮುದ್ರ ಪ್ರಯಾಣಗಳನ್ನು ಮಾಡಿದ್ದಾನೆ. 12ನೇ ಅಧ್ಯಾಯ 11ನೇ ವಚನವನ್ನು 2ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಪೌಲನು ಅನೇಕ ಹಿಂಸೆಗಳಿಗೆ ಒಳಗಾಗಿದ್ದಾನೆ, ಅನೇಕ ಸೇವೆಯನ್ನು ಮಾಡಿದ್ದಾನೆ. ಯೇಸು ಕ್ರಿಸ್ತನಿಂದ ಅಪೊಸ್ತಲರು ಎಂಬುದಾಗಿ ಕರೆಯಿಸಿಕೊಂಡಿರುವಂತಹ 12 ಜನ ಶಿಷ್ಯರಿಗಿಂತ ಹೆಚ್ಚಾದ ಸೇವೆ ಪೌಲನು ಮಾಡಿದ್ದಾನೆ. ಅಷ್ಟು ಮಾಡಿದರೆ ಪೌಲನು ಕ್ರಿಸ್ತನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದಾನೆ. ನಾನು ಅಲ್ಪನಾಗಿದ್ದೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನೀನು ವಿಧೇಯತೆಯನ್ನು ಕಲಿತುಕೊಳ್ಳುವುದಾದರೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನ ತಗ್ಗಿಸಿಕೊಂಡಾಗ ಮಾತ್ರ ನಾವು ದೇವರ ಚಿತ್ತವನ್ನು ಮಾಡ್ತೇವೆ. 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ ಈ ರೀತಿಯಾಗಿ ಹೇಳ್ತಿದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನ ತಗ್ಗಿಸಿಕೊಳ್ಳಬೇಕು. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನ ತಗ್ಗಿಸಿಕೊಂಡಾಗ ತಕ್ಕ ಕಾಲದಲ್ಲಿ ಆತನ ಮೇಲಕ್ಕೆ ತರುವಾತನಾಗಿದ್ದಾನೆ. ಪೌಲನಾದ್ರೆ ಹೇಳ್ತಾ ಇದ್ದಾನೆ ಕೊರಿಂಥದವರಿಗೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ಅಧ್ಯಾಯ 23ನೇ ವಚನವನ್ನು ಒಂದು ಸಾರಿ ಓದೋಣ. ಅವರು ಕ್ರಿಸ್ತನ ಸೇವಕರು, ಹೌದು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಹಲ್ಲೆಲೂಯಾ. ಕ್ರಿಸ್ತನ ಸೇವಕರಿಗಿಂತ ಹೆಚ್ಚಾಗಿ ಸೇವೆ ಮಾಡುವಂತವ್ರು ಮಾತ್ರ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೆ. ಪೌಲನು ದೇವರ ವಾಕ್ಯಕ್ಕೆ ವಿಧೇಯನಾಗಿದ್ದ. ಪೌಲನ್ ತನ್ನ ಎಲ್ಲಾ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗಿದ್ದ. ಪೌಲನ್ ದೇವರ ಆಜ್ಞೆಗಳಿಗೆ ವಿಧೇಯನಾಗಿದ್ದ. ಪೌಲನ್ ದೇವರನ್ನು ಪ್ರೀತಿಸುವಂತ ಮಗನಾಗಿದ್ದ. ಪೌಲನ್ ಜೀವಿತದಲ್ಲಿ ಅನೇಕ ಸಂಕಷ್ಟಗಳು, ಅನೇಕ ವೇದನೆಗಳು ಎದುರಾಗಿದ್ದರು. ಸಮುದ್ರ ಪ್ರಯಾಣದಲ್ಲಿ ಆತನು 3 ಸಮುದ್ರ ಪ್ರಯಾಣಗಳನ್ನು ಮಾಡಿದರೂ ಕೂಡ, ಸ್ವಂತ ಜನರಿಂದ ಅವಮಾನಗಳು, ಅನ್ಯ ಜನರಿಂದ ಅಪಾಯಗಳು ಬಂದಾಗಲೂ ಕೂಡ, ಹಡಗು ಮುಳುಗಿ ಹೋದಾಗಲೂ ಕೂಡ ಪೌಲನ್ ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದಾನೆ. ನಾನು ಅಲ್ಪನಾಗಿದ್ದೇನೆ ಎಂಬುದಾಗಿ, ಸೇವಕರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟಿದ್ದೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಒಂದು ಕಷ್ಟ, ಒಂದು ನೋವು, ಒಂದು ಬಾಧೆ, ಒಂದು ಸಾಲ ನಮ್ಮ ಮೇಲೆ ಬಿದ್ದರೆ ಸಾಕು, ನಾವೆಲ್ಲವನ್ನು ಮರೆತು ದೇವರನ್ನು ದೂಷಿಸುವವರಾಗಿರ್ತೇವೆ. ಈ ಒಂದು ಸಮಯದಲ್ಲಿ ನಮ್ಮ ಜೀವಿತಗಳನ್ನು ನಾವು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಪೌಲನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತನ್ನಂತ ತಗ್ಗಿಸಿಕೊಂಡಿರುವಂತಹ ಕಾರಣದಿಂದ ಪೌಲನು ತನ್ನ ಶಿಷ್ಯನಾಗಿರುವಂತಹ ತಿಮೋಥನಿಗೆ ಹೇಳ್ತಾ ಇದ್ದಾನೆ. 2ನೇ ತಿಮೋಥಿ 4ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನಾವು ನೋಡುವುದಾದರೆ ಪೌಲನು ಈ ರೀತಿಯಾಗಿ ಬರೆಯುತ್ತಾನೆ, ದೇವರಿಗಾಗಿ ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಶ್ರೇಷ್ಠ ಹೋರಾಟ ಮಾಡಬೇಕಾದ್ರೆ ಕಾರಣ ಏನು ಗೊತ್ತಾ? ನಾವು ಈ ಲೋಕದಲ್ಲಿ ದೇವರಿಗೋಸ್ಕರ ನಾವು ಶ್ರೇಷ್ಠ ಹೋರಾಟ ಮಾಡಬೇಕಂದ್ರೆ ನಾವು ಮೊದಲು ದೇವರಿಗೆ ವಿಧೇಯರಾಗಬೇಕು.
ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು, ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಆವಾಗ ಮಾತ್ರ ನಾವು ಈ ಲೋಕದಲ್ಲಿ ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ, ದೇವರ ಮಕ್ಕಳಿಗೋಸ್ಕರ ನಾವು ಶ್ರೇಷ್ಠ ಹೋರಾಟವನ್ನು ಮಾಡ್ತೇವೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಒಂದು ಕನ್ಫರ್ಮೇಶನ್ ಬಂದಿದ್ದಾನೆ. ಕಾರಣ ಏನಾದ್ರೆ ಪೌಲನು ದೇವರಿಗೆ ವಿಧೇಯತೆಯನ್ನು ತೋರಿಸುವಂತ ಮನುಷ್ಯನಾಗಿದ್ದ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದಾನೆ. ಅಪೊಸ್ತಲನಾಗಿರುವಂತ ಪೌಲನು ಆತನು ಮಾಡಿದ್ದೊಂದೇ, ದೇವರ ಚಿತ್ತಕ್ಕೆ ದಮಸ್ಕ ಎಂಬ ಪಟ್ಟಣದಲ್ಲಿ ಒಂದೇ ಒಂದು ಸಾರಿ ದೇವರ ಮಾತಿಗೆ ಒಳಪಟ್ಟ, ದೇವರ ವಾಕ್ಯಕ್ಕೆ ವಿಧೇಯನಾದಷ್ಟೇ, ದೇವರ ಸೇವಕನಿಗೆ ವಿಧೇಯತೆ ತೋರಿಸಿದಷ್ಟೇ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತ ಪಟ್ಟಿಯಲ್ಲಿ ಪೌಲನು ಸಹ ಸೇರಿದ್ದಾನೆ. ಆ ಒಂದು ಕಾರಣದಿಂದ ಪೌಲನು ಹೇಳ್ತಾ ಇದ್ದಾನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾದ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನೆಂಬುದಾಗಿ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಪೌಲನಿಗೆ ಕರ್ತನು ಕೊಡ್ತಾನೆ. ಕಾರಣ ಏನ್ ಗೊತ್ತಾ? ಪೌಲನು ದೇವರಿಗೆ ವಿಧೇಯತೆಯನ್ನು ತೋರಿಸುವಂತ ಮಗನಾಗಿದ್ದ. ಈ ಒಂದು ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾವು ವಿಧೇಯತೆಯನ್ನು ಕಲಿತುಕೊಳ್ಳುವವರಾಗಿರಬೇಕು. ನಾವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಸಂಪೂರ್ಣವಾಗಿ ನಮ್ಮ ಎಲ್ಲಾ ನಡವಳಿಕೆಯಲ್ಲಿ ನಾವು ದೇವರ ಚಿತ್ತಕ್ಕೆ ವಿಧೇಯರಾಗಿರುವುದಾದರೆ, ದೇವರಾತ್ಮನ ಈ ಒಂದು ಸಮಯದಲ್ಲಿ ಒಂದು ಮಾತು ಹೇಳ್ತಾ ಇದ್ದೇನೆ. ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 23ನೇ ವಚನ. ಯೆಹೂದ ದೇಶದ ಅಧಿಪತಿಯಾಗಿರುವಂತಹ ಜೆರುಬ್ಬಾಬೆಲನನ್ನು ಕುರಿತು ದೇವರು ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ಆ ವಾಗ್ದಾನವೇನು ಗೊತ್ತಾ? ಓದೋಣ. ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 23ನೇ ವಚನ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಶೇಲ್ತಿಯೇಲನ ಮಗನು ನನ್ನ ಸೇವಕನು ಆದ ಜೆರುಬ್ಬಾಬೆಲನೇ, ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆ ಇಂಗರವಾಗಿ ಮಾಡಿಕೊಳ್ಳುವೆನು. ಹಲ್ಲೆಲೂಯಾ. ಯೆಹೂದ ದೇಶದ ಅಧಿಪತಿಯಾಗಿರುವಂತಹ ಜೆರುಬ್ಬಾಬೆಲನನ್ನು ಕುರಿತು ದೇವರು ಹೇಳ್ತಾ ಇದ್ದಾರೆ, ಜೆರುಬ್ಬಾಬೆಲನೇ, ದೇವರು ನಿನ್ನನ್ನು ತೆಗೆದುಕೊಂಡು ಆತನ ಮುದ್ರೆ ಉಂಗುರವನ್ನಾಗಿ ಮಾಡಿಕೊಳ್ಳುವನೆಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಆ ದಿನದಲ್ಲಿ ಈ ಉಪವಾಸ ಪ್ರಾರ್ಥನೆ 28ನೇ ದಿನದಲ್ಲಿ ದೇವರಾತ್ಮನು ಹೇಳ್ತಿರುವಂತ ಮಾತು, ದೇವರು ನಿನ್ನನ್ನು ನನ್ನನ್ನು ತೆಗೆದುಕೊಂಡು ಆತನ ಮುದ್ರೆ ಉಂಗುರವಾಗಿ ಆತನು ಮಾಡಿಕೊಳ್ಳಲು ಆತನ ಶಕ್ತನಾಗಿದ್ದಾನೆ. ಕಾರಣ ಏನು ಗೊತ್ತಾ? ಕಾರಣ ಒಂದೇ, ನಾವು ದೇವರಿಗೆ ವಿಧೇಯತೆಯನ್ನು ತೋರಿಸಬೇಕು. ನಾವು ಮಾಡ್ಬೇಕಾಗಿರುವಂತ ಕೆಲಸ ಒಂದೇ, ನಾವು ನಮ್ಮ ಎಲ್ಲಾ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ನಾವು ವಿಧೇಯರಾಗಿರಬೇಕು. ದೇವರ ಚಿತ್ತವನ್ನು ಪ್ರೀತಿಸುವಂತಹವರಾಗಿರಬೇಕು. ದೇವರ ಮಾತಿಗೆ ಒಳಪಡುವಂತವರಾಗಿರ್ಬೇಕು. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವವರಾಗಿರ್ಬೇಕು. ಆಗ ಮಾತ್ರ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ತೆಗೆದುಕೊಂಡು ಮುದ್ರೆ ಉಂಗುರವನ್ನಾಗಿ ಮಾಡಿಕೊಳ್ಳುವೆನೆಂಬುದಾಗಿ. ಆ ಒಂದು ದಿನದಲ್ಲಿ ಯೆಹೂದ ದೇಶದ ಅಧಿಪತಿಯಾಗಿರುವಂತಹ ಜೆರುಬ್ಬಾಬೆಲನನ್ನು ಕುರಿತು ವಾಗ್ದಾನ ಮಾಡಿದ ಕರ್ತನು ಈ ಉಪವಾಸ ಪ್ರಾರ್ಥನೆ 28ನೇ ದಿನದಲ್ಲಿ ನನ್ನೊಟ್ಟಿಗೆ ನಿನ್ನೊಟ್ಟಿಗೆ ಮಾತನಾಡುವಂತ ಮಾತು, ಆತನು ನನ್ನನ್ನು ನಿನ್ನನ್ನು ಮುದ್ರೆ ಉಂಗುರವನ್ನಾಗಿ ಮಾಡಿಕೊಳ್ಳಲು ಶಕ್ತನಾಗಿದ್ದನು. ನಾವು ಆತನಿಗೆ ವಿಧೇಯತೆಯನ್ನು ತೋರಿಸುವಾಗ ಮಾತು, ನಿಜವಾಗಲೂ ನಾವು ಆತನಿಗೆ ವಿಧೇಯತೆಯನ್ನು ತೋರಿಸುವಂತ ಮಕ್ಕಳಾಗಿದ್ದಾರೆ. ಈ ಒಂದು ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಕೊಂಡವರಾಗಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ, ಸಂಪೂರ್ಣವಾಗಿ ಪವಿತ್ರ ಆತ್ಮದೇವರೇ, ಅಪ್ಪ, ನೀವು ತಂದೆಯಾದ ದೇವರಿಗೆ ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡಿದ್ದೀರ ಅಪ್ಪ ದೇವರು. ಅಪ್ಪ, ಸಂಪೂರ್ಣವಾಗಿ ಕರ್ತನಾದ ದೇವರೇ, ಅಂದು ನೋಹನ ಅಪ್ಪ ದೇವರು ಜಲಪ್ರಳಯದಲ್ಲಿ ಎಲ್ಲವೂ ನಾಶವಾದರು ಅಪ್ಪ ದೇವರೇ. ನೋಹನಿಗಾದರೂ ನಿಮ್ಮ ದಯೆ ದೊರಕಿದೆ ಅಪ್ಪ ದೇವರೇ. ಕಾರಣ ಕರ್ತನೆ, ನೋಹನ್ ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನೆಂಬುದಾಗಿ. ನೋಹ ನಿನ್ನ ಮಾತಿಗೆ ವಿಧೇಯತೆ ತೋರಿಸುವಂತ ಮಗನಾಗಿದ್ದನು ಎಂಬುದಾಗಿ ಕರ್ತನೆ. ಸಂಪೂರ್ಣವಾಗಿ ಪವಿತ್ರ ಆತ್ಮದೇವರು ಈ ಒಂದು ಸಮಯದಲ್ಲಿ ಅಪ್ಪ ದೇವರು, ಅಪ್ಪ, ನಾವು ಕರ್ತನೆ ನಮ್ಮ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಮ್ಮ ಎಲ್ಲಾ ನಡವಳಿಕೆಯಲ್ಲಿ ಅಪ್ಪ ದೇವರೇ ದೇವರ ಚಿತ್ತಕ್ಕೆ ವಿಧೇಯತೆಯನ್ನು ತೋರಿಸುವಂತ ಮಕ್ಕಳಾಗಿ ಕರ್ತನೆ ಸಂಪೂರ್ಣವಾಗಿ ನಮ್ಮನ್ನು ಮಾರ್ಪಡಿಸಿ ಅಪ್ಪ ದೇವರು. ಅಪ್ಪ, ಅಪೋಸ್ತಲನಾಗಿರುವಂತಹ ಪೌಲನು ಕರ್ತನೆ ಅನೇಕ ಸೇವೆ, ಹೆಚ್ಚಾದ ಸೇವೆಯನ್ನು ಮಾಡಿದ್ದಾನೆ ಅಪ್ಪ ದೇವರು. ಅಪೋಸ್ತಲರಿಗಿಂತ ಹೆಚ್ಚಾದ ಸೇವೆಯನ್ನು ಮಾಡಿದಾಗಲೂ ಕರ್ತನೆ ಪೌಲನು ಅಪ್ಪ ದೇವರ ತನ್ನ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ ಅಪ್ಪ ದೇವರು. ಆ ಒಂದು ಕಾರಣದಿಂದ ಕರ್ತನಾದವರು ನೀತಿವಂತರಿಗೆ ದೊರಕುವ ಜಯಮಾಲಿ ನನಗೆ ಸಿದ್ಧವಾಗಿದೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಈ ಒಂದು ಸಮಯದಲ್ಲಿ ಕರ್ತನೆ, ನೀವು ಅನುಭವಿಸಿದ ಬಾಧೆಗಳಿಂದ ಅಪ್ಪ ದೇವರು ನೀವು ವಿಧೇಯತೆಯನ್ನು ಕಲಿತುಕೊಂಡಿದ್ದೀರ ಅಪ್ಪ ದೇವರು. ಈ ಅಂತ್ಯ ದಿನಗಳಲ್ಲಿ ಕರ್ತನೆ, ಈ ಉಪವಾಸ ಪ್ರಾರ್ಥನೆ 28ನೇ ದಿನದಲ್ಲಿ ಕರ್ತನೆ ಅಪ್ಪ ದೇವರು ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೊಟ್ಟಿಗೂ ನನ್ನೊಟ್ಟಿಗೂ ಕರ್ತನೆ
ಸಂಪೂರ್ಣವಾಗಿ ಕರ್ತನಾದ ದೇವರು, ನಾವು ನಮ್ಮ ಜೀವಿತಗಳಲ್ಲಿ ಕರ್ತನಾದ ದೇವರು ಅನುಭವಿಸುವಂಥ ಬಾಧೆಗಳಿಂದ, ವೇದನೆಗಳಿಂದ, ಇಕ್ಕಟ್ಟುಗಳಿಂದಲೂ, ಹಿಂಸೆಗಳಿಂದಲೂ ಕರ್ತನ ಅಪ್ಪ ವಿಧೇಯತೆಯನ್ನು ಕಲಿತುಕೊಳ್ಳುವಂಥ ಮಕ್ಕಳಾಗಿ ಕರ್ತನಾದ ದೇವರು, ನಾವು ನಿಮಗೆ ವಿಧೇಯತೆಯನ್ನು ತೋರಿಸುವಾಗ ಕರ್ತನ ನೀವು ಕರ್ತನ ನಮ್ಮನ್ನು ಅಪ್ಪದೇವರು, ನನ್ನನ್ನು ಅಪ್ಪದೇವರು ಮುದ್ರೆ ಉಂಗುರವನ್ನಾಗಿ ಮಾಡಿಕೊಳ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದರು ಅಪ್ಪದೇವರು. ಅದಕ್ಕಾಗಿ ನಿಮಗೆ ವಂದನೆಗಳು ಅಪ್ಪದೇವರು. ಸಂಪೂರ್ಣವಾಗಿ ಪವಿತ್ರಾತ್ಮದವರು ಇದುವರೆಗೂ ನೀವು ಮಾತನಾಡಿದ್ದಕ್ಕಾಗಿ ವಂದನೆಗಳು ಅಪ್ಪದೇವರು. ಎಲ್ಲ ಘನ ಮಾನ ಮಹಿಮೆಗಳು ಯೇಸು ಕ್ರಿಸ್ತನಿಗೆ ಮಾತ್ರ ಸಲ್ಲಿಸ್ತೇವೆ ಅಪ್ಪದೇವರು. ಸಂಪೂರ್ಣವಾಗಿ ದೇವರು ನಿಮ್ಮ ಪಾದಗಳ ಹಸ್ತದ ಕೆಳಗೆ ದೇವರು, ನಿಮ್ಮ ಪಾದಗಳ ಮುಂದೆ ಅಪ್ಪದೇವರು ನನ್ನನ್ನು ನಾನು ತಗ್ಗಿಸಿಕೊಳ್ತಾ ಇದ್ದೇನೆ ಅಪ್ಪದೇವರು. ಸಂಪೂರ್ಣವಾಗಿ ಇದುವರೆಗೂ ನಡೆಸಿದ್ದಕ್ಕಾಗಿ ವಂದನೆಗಳು ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್.